ಸಿಗಂಧೂರ ಸೌಭಾಗ್ಯದಾಯಿನಿ ಚೌಡೇಶ್ವರಿ ಮಾತೆ. ಚೌಡೇಶ್ವರಿ ಮಹಾತ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಮಾತನಾಡ್ತಾ ಇರೋದು ಸಿಗಂದೂರು ಚೌಡೇಶ್ವರಿ ಮಹಿಮೆ ಚಿತ್ರತಂಡದೊಂದಿಗೆ. ನಮ್ಮೊಂದಿಗೆ ಈಗ ಇನ್ನೊಬ್ರು ವಿಶೇಷ ಅತಿಥಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಮೊದಲೇ ಅವರನ್ನ ವೆಲ್ಕಮ್ ಮಾಡೋಣ. ಇನ್ನೊಬ್ರು ನಟಿ ಸಂಜನಾ ನಾಯ್ಡು ಅವರು. ಸಂಜನಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಒಂದು ಭಕ್ತಿ ಪ್ರಧಾನ ಚಿತ್ರದಲ್ಲಿ ಅಭಿನಯಿಸಿರುವಂತಹ ಅನುಭವ ಹೇಗೆ ನಡೀತು ಅಂತ? ತುಂಬ ಒಳ್ಳೆ ಅನುಭವ ಆಯಿತು. ಫಸ್ಟು ನನಗೆ ಶಶಿ ಸರ್ ಫೋನ್ ಮಾಡಿದಾಗ ಯಾರು ಅಂತಲೇ ಗೊತ್ತಿರಲಿಲ್ಲ. ಸೊ ಸಡನ್ನಾಗಿ ಕರೆದ್ರು, ಬನ್ನಿ ಶೂಟಿಂಗ್ ಸ್ಪಾಟ್ಗೆ, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ನಾ ಆವಾಗ ಹೋದಾಗ ಹೇಗಿರುತ್ತೋ ಅದು ಇಂಥ ದೇವ್ರ ಮೂವಿ ಸಿಕ್ಕಿದೆ, ಸೊ ಮಿಸ್ ಮಾಡ್ಕೋಬಾರ್ದು ಅನ್ನೋದೊಂದು ಫೀಲಿಂಗ್ ಇತ್ತು. ಸೊ ಅಲ್ಲಿ ಹೋಗಾದ್ಮೇಲೆ ಸಾಗರ್ ಫಸ್ಟು ಶೂಟ್ ಮಾಡಿದ್ದು. ತುಂಬ ಒಳ್ಳೆ ಲೊಕೇಶನ್ನು. ಅದಾದಮೇಲೆ ಐ ಬೀನ್ ಟು ದಾವಣಗೆರೆ. ಅದಾದಮೇಲೆ ಸಿಗಂದೂರಲ್ಲಂತೂ ತುಂಬ ಎಂಜಾಯ್ ಮಾಡಿದೆ, ಯಾಕಂದರೆ ಎಲ್ಲರೂ ಸೀನಿಯರ್ ಆರ್ಟಿಸ್ಟ್ ಇದ್ದರು. ಸೊ ನಾವು ಹೊಸ ಆರ್ಟಿಸ್ಟು. ಅಲ್ಲಿ ಹೋದಾಗ ನನಗೆ ಅನ್ನಿಸ್ಲೇ ಇಲ್ಲ ನಾನು ಒಬ್ಬಳು ಹೊಸ ಆರ್ಟಿಸ್ಟು, ಈ ಟೀಮ್ಗೆ ನಾನು ಹೊಸಬ್ಳು ಅಂತ. ಅಲ್ಲಿ ಹೋಗಿದ ತಕ್ಷಣ ತುಂಬಾ ಖುಷಿ ಆಯಿತು. ಅವರೆಲ್ಲ ಕಂಫರ್ಟಬಲ್ ಆಗಿದ್ದರು, ಒಂದು ಫ್ಯಾಮಿಲಿ ಥರ. ಸೊ ವಿ ಹ್ಯಾಡ್ 3 days ಒಳ್ಳೆ ಟೈಮು. ನನಗೆ ಗೊತ್ತೇ ಆಗಲಿಲ್ಲ, ನಾನು ಎಲ್ಲೂ ಆ ಥರ ಊರಲ್ಲಿ ಇಲ್ಲ ದೇವಸ್ಥಾನದಲ್ಲಿ ಇರೋ ಅಭ್ಯಾಸ ಇರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ಆ ಥರ ಜಾಗದಲ್ಲಿದ್ದು ತುಂಬ ಎಂಜಾಯ್ ಮಾಡಿದೆ. ತುಂಬ ಒಳ್ಳೆ ಅನುಭವ ಕೂಡ ಆಯಿತು. ಸೀನಿಯರ್ ಜೊತೆ ಆ್ಯಕ್ಟಿಂಗ್ ಮಾಡಿ, ಸೀನಿಯರ್ ಜೊತೆ ನೋಡೋದಕ್ಕೆ ಒಂದು ಅವಕಾಶ ಸಿಕ್ತು. ಶುಭಾ, ಈ ಒಂದು ಚಿತ್ರತಂಡದ ಜೊತೆ ಇರುವಂತಹ ಅನುಭವ ಅಂದರೆ, ಬೇರೆ ಚಿತ್ರಗಳನ್ನ ಮಾಡುವಾಗ ನೀವು ತಾವಾಗಲೇ ಹೇಳ್ತಾ ಇದ್ರೆ ಗ್ಲಾಮರಸ್ ರೋಲ್ಗಳನ್ನ ಮಾಡಿ ಯು ಆರ್ ಫೇಮಸ್ ಫಾರ್ ದ್ಯಾಟ್. ಅದಕ್ಕಿಂತ ಇದು ಬಹಳ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಈ ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ಸೌಮ್ಯತೆಯನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ಪಾತ್ರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಳೋದು, ನಿಮ್ಮ ಕ್ಯಾರೆಕ್ಟರೈಸೇಷನ್. ನಾನು ಈ ಸಿನಿಮಾ ಮಾಡಿದಾಗ ನಮಗೊಂದು ಬೇರೆ ಸಿನಿಮಾ ಮಾಡಿದಾಗ ಭಯ ಭಕ್ತಿ ಇರಲ್ಲ ಅಂತಲ್ಲ, ಅವಾಗಲೂ ಇರುತ್ತೆ. ಬಟ್ ಇದರಲ್ಲಿ ನನಗೆ ನೆನಪಿದೆ, ನಾನೊಂದು ನಾನ್ ವೆಜಿಟೇರಿಯನ್ ಆ್ಯಕ್ಚುಲಿ. ಬಟ್ ಈ ಸಿನಿಮಾ ಸ್ಟಾರ್ಟ್ ಆಗೋ ಮುಂಚೆ ಒಂದು 2-3 days ಮುಂಚೆನೇ ಸ್ಟಾರ್ಟ್ ಮಾಡಿದೆ. ಐ ವಾಸ್ ಅ ವೆಜಿಟೇರಿಯನ್. ಈ ಸಿನಿಮಾ ಮುಗಿಯೋವರೆಗೂ ಐ ಹ್ಯಾಡ್ ಡಿಸೈಡೆಡ್ ನಾನು ನಾನ್ ವೆಜ್ನ ಮುಟ್ಟಲ್ಲ ಅಂತ. ಬಿಕಾಸ್ ನನಗೊಂದಿತ್ತು, ಈ ಒಂದು ದೇವಿ ಸಿನಿಮಾ ಮಾಡಿದಾಗ ಕೆಲವು ಡಿಸಿಪ್ಲಿನಲ್ಲಿ ನಾನು ಇರಲೇಬೇಕು ಅಂತ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರದ್ದು. ಆಮೇಲೆ ನಾವು ಸಿನಿಮಾ ಮಾಡುವಾಗಲೂ ಅಷ್ಟೇ, ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೇ ಲೇಟಾಗಿ ಹೋಗ್ಬಾರ್ದಪ್ಪ, ಅದು ಮಾಡೋದು ಯು ಸಡನ್ಲಿ ಯು ಹ್ಯಾವ್ ಒಂದು ಗಿಲ್ಟ್ ಫೀಲ್, ಅದು ಹೋಗ್ಬಾರ್ದು ಅಂತ ನಾನು ಅನ್ಕೋತಾ ಇದ್ದೆ. ಹಿಂಗೆ ಎಲ್ಲ ಕಡೆನೂ ಇರ್ಬೇಕು, ಎಲ್ಲ ಕಡೆ ಸಿಗಂದೂರು ದೇವಿದು ಒಂದು ಫೋಟೋ ಇಟ್ಬಿಟ್ರೆ ನಮಗೆ ಟಚ್ ಅಪ್ ಮಾಡ್ಕೊಳಕ್ಕೂ ಬಿಡಲ್ಲ. ಬನ್ರಿ ಹರೀಶ್ ಹೋಗೋಣ, ಎಲ್ರಿಗಿಂತ ಫಸ್ಟ್ ಇವರೇ ಓಡು ಏನೋ. ಸೊ ಅದೊಂದು ಇದ್ದೇ ಇರುತ್ತೆ. ಆಮೇಲೆ ದೇವಸ್ಥಾನ ಒಳಗಡೆ ಶೂಟ್ ಮಾಡುವಾಗಲೂ ಅಷ್ಟೇ, ಇಟ್ ಇಸ್ ಅ ವೆರಿ ನಾವು ಗರ್ಭಗುಡಿ ಮುಂದೆ ಶೂಟಿಂಗ್ ಎಲ್ಲ ಮಾಡೋದು, ಅಲ್ಲೇ ಇದ್ದು ಅಲ್ಲೇ ಒಂದಷ್ಟು ಹೊತ್ತಿರೋದು, ಅದೆಲ್ಲ ತುಂಬ ಆ ಥರದ ಅವಕಾಶಗಳು ನಮಗೆ ಸಿಗಲ್ಲ. ಅಷ್ಟು ಬೇಗ ಎದ್ದೇಳೋರೆ ಎಲ್ಲ ಕೆಲವು ಸತಿ ಬೆಳಗಿನ ಜಾವ 3:15 ಆಗುತ್ತೆ, 3 ಗಂಟೆ 3:15ಗೆ ಮೇನ್ ಆರತಿ ಆಗುತ್ತೆ. ಎಲ್ಲರೂ ಹೇಳೋರು ನೀವು ಅದನ್ನು ನೋಡಬೇಕು, ತುಂಬಾ ಚೆನ್ನಾಗಿರುತ್ತೆ. ಸೊ 2-2:30ಗೆಲ್ಲ ಎದ್ದು ಸ್ನಾನ ಮಾಡ್ಕೊಂಡು ಬೆಳಗ್ಗೆ ಹೋಗ್ಬಿಡ್ತಾ ಇದ್ವಿ ನಾವು. ಸೊ ಎಂಟೈರ್ ಶೂಟಿಂಗ್ ಪ್ರೋಸೆಸ್ ಇಟ್ ಹ್ಯಾಸ್ ಚೇಂಜ್ಡ್ ಅಸ್ ಪರ್ಸನಲಿ. ಅಂದ್ರೆ ಯುಗಾದಿ ಹಬ್ಬದಂದು ನಾವೆಲ್ಲ ಸೇರಿರೋದು, ಅದರಲ್ಲೂ ಕೂಡ ಯುಗಾದಿ ಹಬ್ಬದಂದೇ ರಿಲೀಸ್ ಆಗ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಬೇವು ಬೆಲ್ಲ ಇಲ್ಲ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ನಿಜಕ್ಕೂ ನಾವು ವಿದಾಯ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಬೇವು ಬೆಲ್ಲ ಬರಲಿ. ಯುಗಾದಿ ಹಬ್ಬದಂದು ಚಿತ್ರ ರಿಲೀಸ್ ಆಗಿರುವಂಥದ್ದು, ಹಾಗಾಗಿ ಆ ಸಂಭ್ರಮದಲ್ಲಿದೆ ಈ ಚಿತ್ರತಂಡ. ಬೇವು ಬೆಲ್ಲ ಇಲ್ಲದೆ ಈ ಕಾರ್ಯಕ್ರಮವಂತೂ ಖಂಡಿತವಾಗ್ಲೂ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ತಂಡದೊಂದಿಗೆ ನಾವು ಬೆಲ್ಲ ಹಂಚ್ಕೊಳ್ಳೋಣ, ಬೇವನ್ನ ಸಾಕಷ್ಟು ಕಡಿಮೆ ಮಾಡಲಿ ಈ ವರ್ಷ ಅಂತ ಕೇಳ್ಕೊಳ್ತೀನಿ. ಬೇವು ಬೆಲ್ಲ ತಿಂದು ನಿಮ್ಮ ಸಂಭ್ರಮ ಸಂತೋಷ ಇನ್ನಷ್ಟು ಜಾಸ್ತಿ ಆಗಲಿ ಅಂತ ಅನ್ನೋದು ನಮ್ಮ ಆಶಯ. ಬೇವು ಬೆಲ್ಲ 2 ಸಮ ಪ್ರಮಾಣದಲ್ಲಿ ತಿನ್ಬೇಕಂತೆ. ಬೆಲ್ಲ ಜಾಸ್ತಿ. ಆ ತಾಯಿ ಎಲ್ಲ ಯಾರ್ಯಾರು ಭಕ್ತಾದಿಗಳಿದ್ದಾರೆ, ಆಗಲೂ ನಮ್ಮ ಸುವರ್ಣ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ತಾಯಿ ಚೌಡೇಶ್ವರಿ ನಿಮ್ಮೆಲ್ರಿಗೂ ಒಳ್ಳೇದನ್ನು ಮಾಡಲಿ. ಯುಗಾದಿಯಿಂದ ನಿಮ್ಮೆಲ್ಲ ಕಷ್ಟಗಳು ಕಡಿಮೆ ಆಗಲಿ, ಸುಖ ಜಾಸ್ತಿ ಆಗಲಿ, ಸಂತೋಷ ಜಾಸ್ತಿ ಆಗಲಿ. ಈ ಯುಗಾದಿ ಹಬ್ಬ ಎಲ್ಲರಿಗೂ ಸ್ಪೆಷಲೇ, ನಮಗಂತೂ ತುಂಬ ಸ್ಪೆಷಲು. ನಮ್ಮ ಸಿಗಂದೂರು ಚೌಡೇಶ್ವರಿ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಹೋಗಿ ನೋಡಿ. ಈ ಯುಗಾದಿ ಎಲ್ಲರಿಗೂ ಎಲ್ಲರ ಲೈಫಲ್ಲೂ ಸಂತೋಷ ತರಲಿ, ಸಿಹಿ ತರಲಿ.
ಎಸ್, ಈ ಚಿತ್ರತಂಡಕ್ಕೆ ಮತ್ತೊಮ್ಮೆ ನನ್ನ ಕಡೆಯಿಂದ, ಸುವರ್ಣ ನ್ಯೂಸ್ ಕಡೆಯಿಂದ ಆಲ್ ದಿ ಬೆಸ್ಟ್. ನಿಮ್ಮ ಚಿತ್ರ ಬಹಳ ಶತದಿನೋತ್ಸವನ ಆಚರಿಸಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಯುಗಾದಿ ಹಬ್ಬದ ಸಂಭ್ರಮದಲ್ಲಿರುವಂತಹ ಈ ಚಿತ್ರತಂಡ ಹೊಸ ಚಿತ್ರವನ್ನು ನಿಮಗಾಗಿ ಕೊಡುಗೆಯಾಗಿ ಕೊಟ್ಟಿರುವಂಥದ್ದು. ಹಾಗಾಗಿ ಈ ಚಿತ್ರ ಯಶಸ್ವಿಯಾಗಲಿ ಅನ್ನುವಂತಹ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.